ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿದ್ಯಾ ಸರ್ ಹತ್ರ ಎಲ್ಲ ಹೆಚ್ಚಾಗಿದ್ದರೆ ಒಳಗಡೆ ತಗೊಂಡು ಹೋಗಿ ಮಡಗು ಅಂತ ಹೇಳಿ ಬಿಸಿ ಪಾತ್ರೆಗೆ ಕೈ ತಾಗಿಸ್ಕೊಂಡು ನೋವಿಂದ ಆ ಅಂತ ಕೂಗ್ತಾಳೆ. ಆಗ ಅಲ್ಲೇ ಆಚೆ ಹೋಗ್ತಿದ್ದ ಭದ್ರ ವಿದ್ಯಾನ ನೋಡ್ತಾನೆ. ವಿದ್ಯಾ ಕೈನ ಉರ್ಸ್ಕೊತಾಳೆ. ಆಗ ರತ್ನ ಬಂದು ಏನು ಮಾಡ್ಕೊಂಡೆ ಅಂತಾರೆ. ಕೈ ಸುಟ್ಕೊಂಡ್ಬಿಟ್ಟೆ ಕಣವ ಅಂತಾಳೆ ವಿದ್ಯಾ. ಕೆಲಸ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡೋಕೆ ಗೊತ್ತಾಗಲ್ವಾ ಅಂತಾರೆ ರತ್ನ. ಏನೂ ಆಗಿಲ್ಲ, ನೀನು ಗಾಬರಿ ಮಾಡ್ಕೋಬೇಡ, ಅಡುಗೆ ಮಾಡಬೇಕಾದ್ರೆ ಕೈ ಸುಟ್ಕೊಳ್ಳೋದು ಸಹಜ ಅಂತ ನೀನೇ ಹೇಳಿಲ್ವೇ ಅಂತಾಳೆ ವಿದ್ಯಾ. ಸರಿ, ಬೆಂಕಿ ಮುಂದೆ ಹುಷಾರು ಅಂತ ರತ್ನ ಹೋಗ್ತಾರೆ. ಈಚೆ ಚಂಪಾ ಭದ್ರನೇ ನೋಡ್ತಾ ಇರ್ತಾಳೆ. ಭದ್ರ ವಿದ್ಯೆನೇ ನೋಡ್ತಾ ಇರ್ತಾನೆ. ಆಗ ವಿದ್ಯೆನೂ ಭದ್ರನ ನೋಡ್ತಾಳೆ. ನಂತರ ಭದ್ರನ ಹತ್ರ ಚಂಪಾ ಬಂದು, ಬಾವ ನಿಮ್ಮ ಜೋಡಿ ನೋಡಿ ಇಡೀ ಊರೇ ಕರಗ್ತಾ ಇತ್ತು ಅಂತ ನೀವು ಹೀಗೆ ಉತ್ತರಕ್ಕೊಬ್ರು ದಕ್ಷಿಣಕ್ಕೊಬ್ರು ಮುಖ ಹಾಕ್ಕೊಂಡು ನಿಂತಿರೋದು ನೋಡಿದ್ಯೆ, ಮನ್ಸಿಗೆ ಶಾನೆ ಕಷ್ಟ ಆಯ್ತದೆ. ಏನೇ ಆದ್ರೂ ವಿದ್ಯಾಕ್ಕ ನಿಮ್ಮ ಅವ್ವಿ ಅಲ್ವೇ, ಅವ್ರು ಕಷ್ಟಪಡ್ತಾ ಇರೋದನ್ನು ನೋಡಿ ನೀವೆಷ್ಟು ನೋವು ಪಡ್ತಿದ್ದೀರಾ ಅಂತ ನಂಗೆ ಶಾನೆ ಚೆನ್ನಾಗಿ ಗೊತ್ತು. ಒಂದೇ ಒಂದ್ಕಿತ್ತ ಹೋಗಿ ಅಕ್ಕನ ಹತ್ರ ಮಾತಾಡಿದರೆ ನೀವಿಬ್ಬರು ಸಂತೋಷವಾಗಿರ್ಬೋದು. ದೊಡ್ಡ ಮನಸ್ಸು ಮಾಡಿ ಹೋಗಿ ಮಾತಾಡಿ ಬಾವ ಅಂತಾಳೆ ಚಂಪಾ. ನೋಡು ಚಂಪಾ, ನಾನು ಇಲ್ಲಿಗೆ ಬಂದಿದ್ದು ದೇವ್ರ ಪೂಜೆಗಂತವ, ಅದನ್ನು ಬಿಟ್ಟು ಸಂಬಂಧ ಇಲ್ಲದೆ ಇರೋಳ ಜೊತೆಗೆ ಮಾತಾಡೋಕ್ಕಂತಲ್ಲ. ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಅಂತಾನೆ ಭದ್ರ. ಬಾವ ಅಂತಾಳೆ ಚಂಪಾ. ಹೇಳಿದ್ನಲ್ಲ ಚಂಪಾ, ಸುಮ್ಮನೆ ಹೋಗು ಅಂತಾನೆ ಭದ್ರ. ಚಂಪಾ ಹೋಗ್ತಾಳೆ. ಈಚೆ ಸೀತಾಪತಿ ಮೈಕ್ ತಗೊಂಡು, ಮಹನೀಯರೇ ಮಹಿಳೆಯರೇ, ಇನ್ನು ಕೆಲವೇ ಸಮಯದಲ್ಲಿ ದೇವರಿಗೆ ಬಲಿ ಕೊಡೋ ಕಾರ್ಯಕ್ರಮ ಶುರುವಾಗಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜೆಗೆ ಆಗಮಿಸಿ ಬಾಡೂಟ ಸವಿಬೇಕು ಅಂತ ಮಂತ್ರಿ ಶಿವರಾಮೇಗೌಡರ ಕುಟುಂಬದ ಪರವಾಗಿ ನಾನು ಕೇಳ್ಕೊತಿದ್ದೀನಿ. ಬನ್ನಿ ಬನ್ನಿ, ಬಾಡೂಟ ತಿನ್ನಿ ತಿನ್ನಿ ಅಂತಾನೆ. ಈಚೆ ಭದ್ರ ವಿದ್ಯೆನ ನೋಡ್ತಾ ಅವಳು ಮಾತಾಡಿದ್ದನ್ನೆಲ್ಲ ನೆನ್ಪು ಮಾಡ್ಕೊತಿರ್ತಾನೆ. ಸರಿಯಾಗಿದೆಯಾ ಅಂತಾರೆ ರತ್ನ. ವಿದ್ಯೆ ರುಚಿ ನೋಡಿ ಸಾಂಬಾರು ಸರಿಯಾಗಿದೆ ಅಂತಾಳೆ. ಏನೇ ಇದ್ದರೂ ಜನ ಬಂದು ಮುಯ್ಯೂಟ ಮಾಡಬೇಕು ಅಷ್ಟೇಯ ಅಂತಾರೆ ರತ್ನ. ಆಗ ಕ್ವಾಟ್ಲೆ ಬಂದು, ಅತ್ತಿಗೆಮ್ಮ ರತ್ನಕ್ಕ ಅಡುಗೆ ಎಲ್ಲ ಸಿದ್ಧ ಇದೆಯಾ ಅಂತಾನೆ. ಎಲ್ಲ ಸಿದ್ಧ ಇದೆ, ಜನ ಬರಬೇಕು ಅಷ್ಟೇಯ ಅಂತಾರೆ ರತ್ನ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಮುಯ್ಯೂಟಕ್ಕೆ ಜನ ಜಾತ್ರೆಗೆ ಬಂದಂಗೆ ಬರ್ತಾರೆ. ಏ ಭೀಮಾ, ಮಾರಿ ಟೇಬಲ್ ಚೇರ್ನೆಲ್ಲ ಸರಿಯಾಗಿ ಹಾಕಿಬಿಟ್ರಪ್ಪ ಅಂತಾನೆ ಕ್ವಾಟ್ಲೆ. ಹೋ, ಜನ ಬರ್ತಿದ್ದಂಗೆ ಬಡ್ಸೋಕೆ ಎಲ್ಲ ಅನುಕೂಲ ಆಗಬೇಕು, ಹಾಗೇನೆ ಸಿದ್ಧ ಮಾಡಿಡು ಅಂತಾರೆ ರತ್ನ. ಕ್ವಾಟ್ಲೆ ಒಂದ್ಕಿತ ಊಟ ಸಿದ್ಧವಾಗದೆ ಅಂತ ಮೈಕಲ್ಲಿ ಹೇಳಿಬಿಡು ಅಂತಾರೆ ಅಜ್ಜಿ. ಸರಿ ಅಜ್ಜಿ ಅಮ್ಮ, ಹಾಗೆ ಮಾಡ್ತೀನಿ ಅಂತ ಕ್ವಾಟ್ಲೆ ಬಂದು ಮೈಕ್ ತಗೊಂಡು, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಂದೆ ತಾಯಂದಿರೇ, ನಮ್ಮ ಊರಿನ ಹೆಮ್ಮೆಯ ಸಾಧಕಿ ವಿದ್ಯಾ, ನಮ್ಮೂರಿನ ಉದಾರಿಗಳು ದಾನಿಗಳು ತಮ್ಮನ್ನು ನಂಬಿ ಡಾಕ್ಟ್ರ್ ಆಗಬೇಕಾಗಿರೋ ಫೀಸಿಗಾಗಿ ಮುಯ್ಯೂಟ ಏರ್ಪಾಟ್ ಮಾಡವ್ರೆ. ನಿಮಗೆಲ್ಲ ಗೊತ್ತದೆ. ಈಗ ಊಟ ಸಿದ್ಧವಾಗಿದ್ದು ತಾವೆಲ್ಲರೂ ಬಂದು ಊಟ ಮಾಡಿ ತಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ ಅಂತಾನೆ. ಅದನ್ನೆಲ್ಲ ಗೌಡ್ರ ಮನೆಯವರು ಕೇಳಿಸ್ಕೊತಾರೆ. ಈಚೆ ಸಾವಿತ್ರಿ ಸೀತಾಪತಿನ ಬಾರೋ ಇಲ್ಲಿ ಅಂತ ಕರೀತಾರೆ. ನಿನ್ನ ಹತ್ರ ಮೈಕ್ ಇದೆ ಅಲ್ವಾ, ಹೋಗಿ ಜೋರಾಗಿ ಅನೌನ್ಸ್ ಮಾಡು ಅಂತಾಳೆ. ನೋಡ್ತಾ ಇರಿ ಹೆಂಗೆ ಧೂಳೆ ಬಿಸ್ತೀನಿ ಅಂತ ಮೈಕ್ ಇಟ್ಕೊಂಡು, ಮಾನ್ಯರೇ, ಊಟ ಸಿದ್ಧವಾಗಿದೆ ಅಂತ ಯಾವ್ಯಾವುದೋ ಊಟಕ್ಕೆ ಹೋಗಬೇಡಿ, ಬನ್ನಿ, ತಡ ಆದರೂ ಪರವಾಗಿಲ್ಲ, ಒಳ್ಳೆ ಬಾಡೂಟನೇ ತಿನ್ನಿ. ಈಗ ದೇವರಿಗೆ ಬಲಿ ಕೊಡೋ ಕಾರ್ಯಕ್ರಮ ಶುರು ಆಗಲಿದ್ದು ಬಲಿ ಕೊಟ್ಟಾದ್ಮೇಲೆ ಅಡುಗೆ ಮಾಡಿ ನಿಮಗೆಲ್ಲ ಹೊಟ್ಟೆ ತುಂಬ ಬಾಡೂಟ ಹಾಕ್ತೀವಿ. ಅಲ್ಲಿ ಗಂಟ ಇರಲಿ ತಾಳ್ಮೆ ಇರಲಿ ವಿಶ್ವಾಸ ಇರಲಿ ಅಂತಾನೆ. ಈಚೆ ಕ್ವಾಟ್ಲಿ, ಎಲ್ಲ ಇವನ ಸೂರ್ಯಂಗೆ ಟಾರ್ಚ್ ಹಾಕೋಕೆ ಬರ್ತವನೆ, ಇರು ಮಗನೇ ನಾನು ಯಾರು ಅಂತ ತೋರಿಸ್ತೀನಿ ಅಂತ. ಆರೋಗ್ಯವೇ ಭಾಗ್ಯ ಅಂತ ನಮ್ಮ ದೊಡ್ಡವರು ಹೇಳವ್ರೆ. ಆದರೆ ಇವತ್ತು ಜನ ಹಾಳು ಮುಳು ತಿಂದು ಇಲ್ಲದೆ ಇರೋ ಕಾಯಿಲೆನ ಬರ್ಸ್ಕೊತವ್ರೆ. ಆದರೆ ಆರೋಗ್ಯ ಸಂದಕ್ಕಿರಬೇಕು ಅಂದರೆ ಶುಚಿಯಾದ ಸಸ್ಯಾಹಾರ ಹೊರತು ಮಾಂಸಾಹಾರ ಅಲ್ಲ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ ಅಂತ ಶ್ರೇಷ್ಠವಾದ ಕಾರ್ಯದಲ್ಲಿ ಭಾಗಿಯಾಗೋಕ್ಕೆ ನಿಮಗೆಲ್ಲ ಸುವರ್ಣ ಅವಕಾಶ ಸಿಗ್ತದೆ. ಡಾಕ್ಟ್ರುಗಳು ದೇವರುಗಳು ಅಂಥವ್ರೆ ಅಂತ ಡಾಕ್ಟ್ರನ್ನ ಓದಿಸೋಕೆ ನಿಮ್ಮ ಕೈಲಾದ ಸಹಾಯ ಮಾಡಿದರೆ ಪುಣ್ಯದ ಕಾರ್ಯ ಮಾಡ್ದಂಗೆ. ಊರಿನ ಹೆಣ್ಮಕ್ಳನ್ನ ಓದಿಸೋಕೆ ಸಹಾಯ ಮಾಡಿದರೆ ಆ ದೇವ್ರ ಸೇವೆ ಮಾಡಿದಷ್ಟೇ ಪುಣ್ಯ ಬರ್ತದೆ. ಈ ಪುಣ್ಯನ ಕಳ್ಕೊಬೇಡಿ, ನಿಮ್ಮ ಕೈಲಾದ ಸಹಾಯ ಮಾಡಿ, ಬನ್ನಿ ಜನರೇ ಅಂತಾನೆ ಕ್ವಾಟ್ಲೆ. ಈಚೆ ಸಾವಿತ್ರಿ, ಜೋರಾಗಿ ಅನೌನ್ಸ್ ಮಾಡೋ ಅಂತ ಸೀತಾಪತಿಗೆ ಹೇಳ್ತಾಳೆ. ನಾನೇನು ಹೇಳಿ ಅಮ್ಮೋರೆ ಅಂತಾನೆ ಸೀತಾಪತಿ. ಅಮ್ಮ, ಇವನ ಹೆಸರಿಗಷ್ಟೇ ಕಿತಾಪತಿ, ಇವ್ನು ನಂಬ್ಕೊಂಡ್ರೆ ಏನು ಮಾಡೋಕ್ಕಾಯ್ತಿಲ್ಲ, ನೋಡ್ತಾ ಇರು, ನಾನು ಇವಾಗ ಮೈಕ್ ಇಟ್ಕೊಂಡು ಹೆಂಗೆ ಪ್ರಚಾರ ಮಾಡ್ತೀನಿ ಅಂತ ಬಂದು ಸೀತಾಪತಿ ಕೈಯಿಂದ ಮೈಕನ್ನು ಕಸ್ಕೊತಾಳೆ ವಿನಂತಿ. ಹಲೋ, ನೋಡಿ, ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ. ಬಾಡೂಟನ ನಾವು ಮಾಡದೇ ಇದ್ದರೆ ನಾವು ಬದುಕಿದ್ರೆ ಎಷ್ಟು ಹೋದ್ರೆ ಎಷ್ಟು. ನಾವು ಸಂದಾಕಿದ್ದಾಗಲೇ ಎಲ್ಲ ಸುಖನ ಅನುಭವಿಸಿ ಬಿಡಬೇಕು. ನಾವು ಫ್ರೀಯಾಗಿ ಬಾಡೂಟ ಮಾಡಿಸ್ತಿದ್ದೀವಿ, ಬನ್ನಿ ಫ್ರೀ ಹಾಕ್ತೀವಿ ಅಂತಾಳೆ ವಿನಂತಿ. ಈಚೆ ಕ್ವಾಟ್ಲೆ, ನೋಡಿ, ನಾವು ಯಾವತ್ತು ಬೇಕಿದ್ರೂ ಬಾಡೂಟನ ಮಾಡ್ಬೋದು, ಆದರೆ ಮುಯ್ಯೂಟ ನಿಮ್ಮ ಕೈಲಾದ ಸಹಾಯ ಮಾಡೋಕ್ಕೆ ಅವಕಾಶ ಸಿಗೋದಿಲ್ಲ. ನಾಳೆ ನೀವು ಪಶ್ಚಾತ್ತಾಪ ಪಡಬೇಡಿ, ಬನ್ನಿ ಜನರೇ, ಊಟ ಮಾಡಿ, ಎಷ್ಟು ಉದಾರಿಗಳು ಅಂತ ತೋರಿಸಿ ಅಂತಾನೆ ಕ್ವಾಟ್ಲೆ. ಹೀಗೆ ಒಬ್ರಿಗೊಬ್ರು ಜಿದ್ದಿಗೆ ಬಿದ್ದು ಕೂಗೋಕೆ ಶುರು ಮಾಡ್ತಾರೆ. ಆಗ ಶಿವರಾಮೇಗೌಡರು, ವಿನಂತಿ, ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕಬಾರ್ದು ಅಂತ ಹೇಳಿದ್ದೀನಿ ತಾನೆ, ನೀನಿಲ್ಲಿ ದೇವ್ರು ಮಾಡೋಕ್ಕೆ ಬಂದಿದ್ಯೋ ಅಥವಾ ಖ್ಯಾತಿ ತೆಗಿಯೋಕೆ ಬಂದಿದ್ಯೋ ಅಂತಾರೆ.
ಶಿವರಾಮೇಗೌಡರು. ಮಾವ ಅದು ಅಂತಾಳೆ ವಿನಂತಿ. ಏಯ್ ಬಾಯಿ ಮುಚ್ಕೊಂಡಿರೋದಾದರೆ ಇರು, ಖ್ಯಾತಿ ತೆಗೆಯೋದಾದರೆ ಒಂದು ನಿಮಿಷನೂ ಇಲ್ಲಿರಬೇಡ, ಹೋಯ್ತಾ ಇರು ಅಂತ ಶಿವರಾಮೇಗೌಡರು ಕೂಗ್ತಾರೆ. ಆಗ ವಿನಂತಿ ಸಾವಿತ್ರಿ ಅಲ್ಲಿಂದ ಬರ್ತಾರೆ. ಈಚೆ ವಿದ್ಯಾ ಕ್ವಾಟ್ಲೆ ಹತ್ರ ಬಂದು ಅಣ್ಣಯ್ಯ ಗಂಧದ ಜೊತೆ ಗುದ್ದಾಡಿದ್ರೂ ಕೊಚ್ಚೆ ಜೊತೆ ಸ್ನೇಹ ಮಾಡಬಾರ್ದು ಅಂತವ್ರೆ, ಅಂಥದ್ರಲ್ಲಿ ನೀವು ಅವ್ರ ಜೊತೆ ಜಿದ್ದಿಗೆ ಬಿದ್ದಿದ್ದೀವ್ರಿ ಅಲ್ಲ. ನೋಡಿ ಅಣ್ಣಯ್ಯ, ನಾವು ಆ ದೇವರನ್ನು ನಂಬಿ ಅಡುಗೆ ಮಾಡಿದ್ದೀವಿ, ಬರೋ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ, ಬರದೇ ಇರೋರು ನೀವು ಎಷ್ಟು ಕರೆದ್ರೂ ಬರೋಕ್ಕಿಲ್ಲ, ಬಿಟ್ಬಿಡಿ ಅಂತಾಳೆ. ಸರಿ ಅತ್ತಿಗೆಮ್ಮ, ಹೋದ್ರು ಜನನೇ ಕಾಣ್ತಿಲ್ಲ, ಮೈಯೂಟ ಬಾಡೂಟ ಎರಡಿದ್ರು ಜನ ಬರದೆ ಎಲ್ಲಿಗೆ ಹೋಗ್ಬಿಟ್ರು, ಗಂಟ್ಲು ಕಿತ್ತೋಗೋ ಆಗ ಮೈಕಲ್ಲಿ ಕೂಗಿದ್ದೀನಿ, ಆದರೂ ಜನನೇ ಬರ್ತಿಲ್ವಲ್ಲ ಅಂತಾನೆ ಕ್ವಾಟ್ಲೆ. ಈಚೆ ಗಾಡೀಲಿ ಒಂದಿಷ್ಟು ಜನ ಬಂದು ಇಳಿತಾರೆ. ಆಗ ರತ್ನ ನೋಡಿ, ವಿದ್ಯಾ ಬಾ ಇಲ್ಲಿ ಅಂತ, ನೋಡು ಜನ ಎಲ್ಲ ಬರ್ತವ್ರೆ, ಊಟಕ್ಕೆ ರೆಡಿ ಮಾಡ್ಕೊಳ್ಳೋವಾ ಅಂತಾರೆ. ಅವ್ವ ಮೊದಲು ಅವ್ರು ಇಲ್ಲಿಗೆ ಬರಲಿ, ಆಮೇಲೆ ನೋಡೋಣ ಅಂತಾಳೆ ವಿದ್ಯಾ. ಕ್ವಾಟ್ಲೆ ಜನ ಬರ್ತಾ ಇರೋದನ್ನು ನೋಡಿ, ಅತ್ತಿಗೆಮ್ಮ ಬನ್ನಿ, ಜನ ಎಲ್ಲ ಬಂದರು, ಅವರನ್ನು ಕರೆದು ಊಟ ಬಡಿಸೋಣ ಅಂತಾನೆ. ಈಚೆ ವಿನಂತಿ ಜನ ನೋಡಿ, ಏನವ್ವಾ ಇದು ಅಂತಾಳೆ. ಯಾವುದೇ ಕಾರಣಕ್ಕೂ ಅವರಲ್ಲಿ ಹೋಗೋಕ್ಕಿಲ್ಲ, ಅವರೆಲ್ಲ ಬರ್ತಾ ಇರೋದು ನೋಡಿದರೆ ಗೊತ್ತಾಗಲ್ವಾ ಬರ್ತಾ ಇರೋದು ಬಾಡೂಟಕ್ಕೆ ಅಂತ. ಅದು ಅಲ್ಲದೆಯ ಇವರೆಲ್ಲ ನಮ್ಮ ದೂರದ ನಂಟರು ಅನ್ನಿಸ್ತವ್ರೆ ಅಂತಾರೆ ಸಾವಿತ್ರಿ. ಅವ್ವ ಇಲ್ಲಿಗೆ ಬರ್ತದೆ ಅಂದರೆ ಅವ್ರು ನೋಡಿದರೆ ಅಲ್ಲಿಗೆ ಹೋಯ್ತಾರೆ ಅಂತಾಳೆ ವಿನಂತಿ. ಈಚೆ ಕ್ವಾಟ್ಲೆ ಬನ್ನಿ ಅಣ್ಣ ಬನ್ನಿ ಅಂತಾನೆ. ಇದು ಮೈಯೂಟ ಅಂತಾನೆ, ಇದು ಮಂತ್ರಿಗಳು ಮಡ್ಕೊಂಡಿರೋ ಬಾಡೂಟ ಅಲ್ವೇ ಅಂತಾರೆ ಅವರೆಲ್ಲ. ಅಲ್ಲ ಯಜಮಾನ್ರೆ ಅಂತಾನೆ ಕ್ವಾಟ್ಲೆ, ನಾವು ಬೇಳೆ ಸಾರು ತಿನ್ನೋಕೆ ಬಂದಿಲ್ಲ, ನೆಲ್ಲಿ ಮುಳ್ಳೆ ತಿನ್ನಬೇಕು ಅಂತಾರೆ. ಬಾಡೂಟ ಮೇಲ್ಗಡೆ ಇದ್ದಂಗಿದೆ, ನಡೀರಣ್ಣ ಅಂತ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಸಾವಿತ್ರಿ ವಿನಂತಿ ನಗ್ತಾರೆ. ಈಚೆ ಶಿವರಾಮೇಗೌಡರ ಹತ್ರ ಬಂದು ಬಾಡೂಟ ಮಾಡೋಕ್ಕೆ ಬಂದಿದ್ದೀವಿ ಅಂತಾರೆ. ಪೂಜೆ ನಡೀತಾ ಇದೆ, ಇನ್ನೇನು ಬಲಿ ಕೊಟ್ಟು ಕೂಡಲೇ ಅಡುಗೆ ಶುರು ಮಾಡ್ತಾರೆ, ಎಲ್ಲ ಹೋಗಿ ಕೂತ್ಕೊಳ್ಳಿ ಅಂತಾರೆ ಶಿವರಾಮೇಗೌಡರು. ಈಚೆ ಅಜ್ಜಿ ರತ್ನ, ಬಂದವರೆಲ್ಲ ಹಾಗೆ ಹೊರಟೋದ್ರಲ್ಲ, ದಿಟ್ಟವಾಗ್ಲೂ ನಮ್ಮ ಮೈ ಊಟಕ್ಕೆ ಬರ್ತಾರಾ ಅವರು ಅಂತಾರೆ. ನನಗೂ ಅದೇ ಯೋಚನೆ ಆಗ್ತದೆ ಅತ್ತೆ, ಊಟ ಬೇರೆ ಇಷ್ಟೊಂದು ಮಾಡಿಬಿಟ್ಟಿದ್ದೀವಿ ಅಂತಾರೆ ರತ್ನ. ಅವ್ವ ಯಾಕೆ ಚಿಂತೆ ಮಾಡ್ತೀಯಾ, ಇನ್ನೂ ಟೈಮ್ ಇದೆ, ಎಲ್ಲರೂ ಹೊಸಿ ತಾಳ್ಮೆಯಿಂದ ಇರಿ ಅಂತಾಳೆ ವಿದ್ಯಾ. ಈಚೆ ಬಲೆ ಕೊಡೋದಕ್ಕೆ ಆಡನ್ನು ತರ್ತಾರೆ. ಪೂಜಾರಪ್ಪ ಪೂಜೆ ಮಾಡಿಸಿ ಮರಿಗೆ ತೀರ್ಥ ಹಾಕಿಸಿ ಅಂತಾರೆ. ಆಗ ಪೂಜೆ ಮಾಡಿ ತೀರ್ಥನ ಹಾಕಿಸ್ತಾರೆ. ಇದೇನಪ್ಪ ತಲೆ ಒದ್ರುತ್ತಾ ಇಲ್ಲ, ನೆಟ್ಟಗೆ ಪೂಜೆ ಮಾಡಿದ್ರೋ ಇಲ್ವೋ ಅಂತಾರೆ. ದೇವರೇ ಅನುಮತಿ ಕೊಟ್ಟು ನಿನ್ನ ಹರಕೆ ಬರ್ಸ್ಕೋಬಹುದು ಅಂತಾರೆ ಗೋವಿಂದ. ದೇವರೇ ನನ್ನ ಅಣ್ಣ ಹುಷಾರಾಗಲಿ ಅನ್ನೋ ಕಾರಣಕ್ಕೆ ನಾನು ಹರಕೆ ಕಟ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿದ್ದಲ್ದೆ, ನೀನು ಕನ್ಸಲ್ಲಿ ಬೇರೆ ಬಂದುಬಿಟ್ಟಿದ್ಯಾ ಅಂತ ಹೇಳಿದ್ದೆ, ಅದಕ್ಕೆ ನೀನು ಕೋಪನೂ ಮಾಡ್ಕೊಂಡಿದ್ರೆ ನಿನ್ನ ಮಗಳನ್ನು ಕ್ಷಮಿಸಿ ನನ್ನ ಆಡನ್ನು ಒಪ್ಪಿಸ್ಕೊ ಅಂತ ಬೇಡ್ಕೋತಾಳೆ ಸಾವಿತ್ರಿ. ಇದೇನಿದು, ಆ ಕಡೆ ಈ ಕಡೆನೂ ತಲೆ ಆಡ್ತೇ ಇಲ್ಲ ಗೌಡ್ರೆ, ಯಾವುದಕ್ಕೂ ಇನ್ನೊಂದು ಪೂಜೆ ಮಾಡಿ ಅಂತಾರೆ. ಮತ್ತೆ ತೀರ್ಥನ ಹಾಕ್ತಾರೆ. ಅವ್ವ ಏನವ ಇದು, ಆಡು ತಲೆನೇ ಅದರುತ್ತಿಲ್ಲ, ಅತ್ತೆ ಸರಿಯಾಗಿ ಹರಕೆ ಕಟ್ಕೊಂಡವಳೋ ಏನೋ ಅಂತಾಳೆ ಚಿತ್ರ. ಮನೆ ಮುದ್ದಿನ ಮಹಾಲಕ್ಷ್ಮಿ ಹರಕೆ ಕೊಟ್ಕೊಂಡವಳೆ ಅಂತ ಎಲ್ಲರೂ ಬಂದವ್ರೆ, ಒದರುತ್ತದೋ ಕದರುತ್ತದೋ ನೋಡೋಣ ಇರು ಅಂತಾರೆ ಈಶ್ವರಿ. ನನ್ನ ಪ್ರಾಣ ಉಳಿಸ್ಕೊಡು ಅಂತವ ನನ್ನ ತಂಗಿ ಹರಕೆ ಮಾಡ್ಕೊಂಡಿದ್ಲು ಅನ್ನೋ ಕಾರಣಕ್ಕೆ ಹರಕೆ ಬರ್ಸೋಕ್ಕೆ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀನಿ. ಅವಳು ಹರಿಸ್ಕೊಂಡಿರೋದು ದಿಟ್ಟವಾಗಿದ್ರೆ ಈ ಹರಕೆ ಒಪ್ಪಿಸ್ಕೊ, ಅನುಮತಿ ಕೊಟ್ಟಿದ್ಯಾ ತಂದೆ ಅಂತ ಶಿವರಾಮೇಗೌಡರು ಬೇಡ್ಕೋತಾರೆ. ಶಿವರಾಮ ಇನ್ನೊಂದು ಪೂಜೆ ಮಾಡ್ಲಪ್ಪ ಅಂತಾರೆ ಅಜ್ಜಿ. ಶಿವರಾಮೇಗೌಡರು ಆಡಿಗೆ ಮತ್ತೆ ಪೂಜೆ ಮಾಡ್ತಾರೆ. ಎಲ್ಲ ಕಸಪಸ ಮಾತಾಡಿದರೆ ಅದಕ್ಕೆ ಹೆದರಿಕೆ ಆಗಲ್ವೇ, ಎಲ್ಲರೂ ಸುಮ್ಮನಿರಿ, ತಲೆ ಒದರುತ್ತದೆ ಅಂತಾರೆ ಒಬ್ಬರು. ಅಮ್ಮ ಅತ್ತೆ ಮುಖ ನೋಡು, ನಮಗೇನು ಹರಕೆ ಹೊತ್ತೇ ಇಲ್ಲ ಅನಿಸುತ್ತೆ ಅಂತಾಳೆ ಚಿತ್ರ. ಅವಳು ಹರಕೆ ನೆಪದಲ್ಲಿ ದೊಡ್ಡಪ್ಪನ ಹತ್ರ ಮಾಡ್ಕೋಬೇಕು ಅಂತ ನೋಡ್ತಾಳೆ. ಅಷ್ಟೇ ಅವಳು ಮುಂದಕ್ಕೆ ಹೋಗಬೇಕು ಅಂದರೆ 10 ಜನನ ತುಳಿತಾಳೆ, ನೋಡೋಣ ಇರು ಅಂತಾರೆ ಈಶ್ವರಿ. ಹೋದ್ವಾರ ಒಬ್ಬರು ದೇವರಿಗೆ ಹರಕೆ ಒಪ್ಸೋಕ್ಕೆ ಆಡಂಬರ ತೋರಿಸ್ಕೊಳ್ಳೋಕ್ಕೆ ಬಂದಿದ್ದರು. ಆಗ ದೇವ್ರ ಹರಕೆ ಒಪ್ಪಿಸ್ಕೊಳ್ಳಿಲ್ಲ ಅಂತೀನಿ ಅಂತಾರೆ. ಅವ್ರಿಗೂ ನಮ್ಮ ಹಟ್ಟಿಯವರಿಗೂ ಹೋಲಿಕೆ ಮಾಡಿಯಾ, ಅವರು ದುಡ್ಡಿನ ದರ್ಪದಲ್ಲೇ ಬಂದಿರೋದು, ಅಂಥವರಿಗೆ ಯಾವತ್ತೂ ದೇವ್ರ ಅನುಗ್ರಹ ಇರೋಕ್ಕಿಲ್ಲ ಅಂತಾರೆ ಇನ್ನೊಬ್ಬರು. ಹರಕೆ ಕಟ್ಕೊಂಡಿರೋದು ಯಾರು ಅಂತ ಕೇಳ್ತಾರೆ. ನಾನೇ ಅಂತಾಳೆ ಸಾವಿತ್ರಿ. ಹರಕೆ ಕಟ್ಕೊಂಡ್ಮೇಲೆ ನಿಷ್ಠೆಯಿಂದ ವ್ರತ ಮಾಡಿದೆಯಾ ತಾನೆ ಅಂತಾರೆ. ಉಪವಾಸ ಇದ್ಕೊಂಡು ನಿಯಮದ ಪ್ರಕಾರನೇ ಹರಕೆ ಕಟ್ಕೊಂಡಿದ್ದೀನಿ ಅಂತಾಳೆ ಸಾವಿತ್ರಿ. ಅಂದಮೇಲೆ ದೇವ್ರು ಯಾಕೆ ಅನುಮತಿ ಕೊಡ್ತಿಲ್ಲ, ಇದರಲ್ಲಿ ಏನೋ ತಪ್ಪಾಗಿದೆ ಅನ್ನಿಸ್ತಿದೆ ಅಂತಾರೆ. ಈಚೆ ವಿದ್ಯೆನ ಹತ್ರ ಜನ ಎಲ್ಲ ಬಂದು ಇದು ಬಾಡೂಟನ ಅಂತ ಅಲ್ಲಿಂದ ಆಚೆ ಹೋಗ್ತಾರೆ. ಬಂದು ಜನ ಎಲ್ಲ ಅಲ್ಲಿಗೆ ಹೋಗ್ತಾರೆ. ಅಂದರೆ ಇಲ್ಲಿಗೆ ಯಾರೂ ಬರೋಂಗಿಲ್ಲ ಅಂತ ಕಾಣ್ತದೆ ಅಂತಾರೆ ರತ್ನ. ಮಾಡಿರೋ ಅಡುಗೆನ ಆಚೆ ಚೆಲ್ಲೋ ಹಾಗಾಯ್ತಲ್ಲವ್ವ ಅಂತಾರೆ ಅಜ್ಜಿ. ದೇವಲಾಪುರದಲ್ಲಿ ವೃದ್ಧಾಶ್ರಮ ಮತ್ತು ಹಾಸ್ಟೆಲ್ ಇಲ್ವೇ ಅಂತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.